ನಾಗಮಂಗಲದ ಜಿಜೆಸಿ ಕಾಲೇಜಿನಲ್ಲಿ ಅಧ್ವಾನವೋ ಅಧ್ವಾನ. ಬೀದಿಗೆ ಬಂದ ಅಧ್ಯಾಪಕರು, ಕಾಲೇಜು ಮಂಡಳಿಯ ಫೈಟ್ಗಳು. ನಾಗಮಂಗಲದ ಜಿಜೆಸಿ ಕಾಲೇಜಿನಲ್ಲಿ ಅಧ್ವಾನವೋ ಅಧ್ವಾನ. ಮಕ್ಕಳಿಗೆ ಪಾಠ ಕಲಿಸಬೇಕಾಗಿದ್ದಂತಹ ವಿದ್ಯಾಕೇಂದ್ರ ಅದು. ಮೇಷ್ಟ್ರುಗಳ ಪಾಠವನ್ನ ಕೇಳಿಸಿಕೊಂಡು ಜ್ಞಾನಾರ್ಜನೆ ಮಾಡಿಕೊಳ್ಳಬೇಕಾದ ವಿದ್ಯಾರ್ಥಿಗಳು. ಆದರೆ ಅಲ್ಲಿ ವಾತಾವರಣ ಬದಲಾಗಿದೆ. ಕಿರುಚಾಟ, ಅರಚಾಟ ಮಾತ್ರ ಕೇಳ್ತಾ ಇದೆ. ಅತಿಥಿ ಶಿಕ್ಷಕರ ನೇಮಕ ವಿಚಾರವಾಗಿ ನಡೆದಂತಹ ಮಾತಿನ ಚಕಮಕಿ. ಧನಂಜಯ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದ ಉಪನ್ಯಾಸಕ ಸುರೇಶ್. ಈ ತರಹದ್ದೊಂದು ಪರಿಸ್ಥಿತಿಗೆ ಆ ಕಾಲೇಜು ಸಾಕ್ಷಿಯಾಗಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಉಪನ್ಯಾಸಕ ಸುರೇಶ್ ಪರ ದಲಿತ ಮುಖಂಡರು ಕೂಡ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ. ಧನಂಜಯ್ ಪರ ನಿಂತ ವಕೀಲರ ಸಂಘ, ಎರಡು ಗುಂಪುಗಳ ವಾಗ್ವಾದ. ಜಿಜೆಸಿ ಕಾಲೇಜಿನ ಅಧ್ವಾನದಿಂದಾಗಿ ಅಧ್ಯಾಪಕರು ಮತ್ತು ಮಂಡಳಿ ಸದಸ್ಯರು ಪರಸ್ಪರವಾಗಿ ಗಲಾಟೆಗೆ ಬಿದ್ದವರೇ. ಪದೇ ಪದೇ ಠಾಣೆ ಮೆಟ್ಟಿಲೇರುತ್ತಿದೆ ಕಾಲೇಜಿನ ಗಲಾಟೆ. ಜೆಜೆಸಿ ಕಾಲೇಜಿಗೆ ಮಕ್ಕಳು ಓದಲು ಬರೋಕ ಆಡಳಿತ ವರ್ಗ ಮತ್ತು ಶಿಕ್ಷಕ ವೃಂದದ ನಡುವೆ ಇಲ್ವೇ ಇಲ್ಲ ಸಾಮರಸ್ಯ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ವೈಯಕ್ತಿಕ ಹಿತಾಸಕ್ತಿಗಾಗಿ ಬಡಿದಾಡಿ ಶಾಲೆಯ ಅಭಿವೃದ್ಧಿಯ ಕುಂಠಿತಗೊಂಡಿದೆ. ನಾಗಮಂಗಲದ ಜಿಜೆಸಿ ಕಾಲೇಜಿನಲ್ಲಿ ಅಧ್ವಾನವೋ ಅಧ್ವಾನ. ಆ ವಿದ್ಯಾರ್ಥಿಗಳ ಪೋಷಕರಿಗೆ ನೀವು ಯಾವ ಸಂದೇಶಗಳನ್ನು ರವಾನಿಸ್ತಾ ಇದ್ದೀರಿ? ಸಮಾಜದ ಇನ್ನಿತರ ಕಾಲೇಜು ಆಡಳಿತ ಮಂಡಳಿಗೆ ಇದೊಂದು ಪಾಠ ಆಗಬೇಕು. ಆಡಳಿತ ಮಂಡಳಿಯ ಅತ್ಯಂತ ಗೌರವವನ್ನ ನೋಡ್ಕೊಂಡು ಕೆಲ ಪೋಷಕರು ಆ ಕಾಲೇಜಿಗೆ ಜಾಯಿನ್ ಮಾಡಿಸೋದಿದೆ ಮಕ್ಕಳನ್ನ. ಆ ಕಾಲೇಜಿನ ಆಡಳಿತ ಮಂಡಳಿಯ ಹಿನ್ನೆಲೆಯನ್ನ ಕೆದಕಿ, ಅಪ್ಪ ನನ್ನ ಮಗ ಈ ಸ್ಕೂಲಲ್ಲಿ ಅಥವಾ ಈ ಕಾಲೇಜಲ್ಲಿ ಓದಿದ್ರೆ ಒಂದು ಒಳ್ಳೆ ಹೆಸರು ತರಬಹುದು, ಕಾರಣ ಆಡಳಿತ ಮಂಡಳಿ ಅಷ್ಟೊಂದು ಸಾಮರಸ್ಯವಾಗಿದ್ದಾರೆ, ಅಷ್ಟೊಂದು ಒಳ್ಳೆಯ ನಿರ್ವಹಣೆ. ನಿಮ್ಮನ್ನು ನೋಡಿದ್ರೆ ಯಾರ್ರೀ ಆ ಕಾಲೇಜಿಗೆ ಜಾಯಿನ್ ಮಾಡಿಸ್ತಾರೆ? ತಮ್ಮ ಮಕ್ಕಳನ್ನ ಭಯಪಡ್ತಾರೆ. ಕಾಲೇಜ್ ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಪಾಠ ಮಾಡ್ರಯ್ಯ ಅಂತ ಹೇಳಿದ್ರೆ ಹೊರಗಡೆ ಗಲಾಟೆ ಮಾಡ್ತೀರಿ, ಪರಸ್ಪರ ಕಚ್ಚಾಡ್ತೀರಿ, ಜಾತಿ ಹೆಸರಿನಲ್ಲಿ ಅಟ್ರಾಸಿಟಿ ಕೇಸನ್ನು ಕೊಡ್ತೀರಿ. ಈ ತರಹದ ಅತ್ಯಂತ ಕೆಳಹಂತಕ್ಕೆ ಒಬ್ಬ ಪ್ರಾಧ್ಯಾಪಕ ಅಥವಾ ಆಡಳಿತ ಮಂಡಳಿ ಆ ಸ್ಥಿತಿಗೆ ತಲುಪುತ್ತೆ ಅನ್ನೋದಾದ್ರೆ ನಿಮ್ಮ ಮನಸ್ಸಿನೊಳಗಿನ ಸ್ವಾರ್ಥತೆ ಇನ್ನೆಷ್ಟಿರಬಹುದು ಅಂತ. ಇದು 2 ಎಕರೆ ಜಮೀನಿಗೋ ಮತ್ತೊಂದಕ್ಕೋ ಮಗದೊಂದಕ್ಕಲ್ಲ ಇದಾಗಿರೋದು. ನಿಜಕ್ಕೂ ಕೂಡ ಈ ಗಲಾಟೆಯ ಮೂಲಗಳನ್ನು ಹುಡುಕೊಂಡು ಹೋದ್ರೆ ಆಶ್ಚರ್ಯ ಪಡ್ತೀರಿ. ನೇಮಕದ ವಿಚಾರವಾಗಿ ಗಲಾಟೆ ಮಾಡ್ಕತ್ತೀರಿ. 4 ಗೋಡೆಯ ಮಧ್ಯೆ ಕೂತು ಮಾತನಾಡಿ ಪರಿಹರಿಸಿಕೊಳ್ಳಬೇಕಾಗಿದ್ದಂತಹ ಒಂದು ಮ್ಯಾಟ್ರನ್ನ ಇಡೀ ಊರುವಾಗಲು ಮಾಡಿ ಪರಸ್ಪರ ಕಚ್ಚಾಡುವಂತೆ. ಏನು ಬಿಹಾರ ಕೆಟ್ಟೋಯ್ತ? ನಮ್ಮ ರಾಜ್ಯ ಒರಿಸ್ಸಾ ಕೆಟ್ಟೋಯ್ತೇನ್ರಿ? ಬೀದಿಗಿಡಿದು ಪ್ರಾಧ್ಯಾಪಕ ಪರಸ್ಪರ ಏನು ಆಡಳಿತ ಮಂಡಳಿ ಕಚ್ಚಾಡ್ಕತ್ತಾರೆ. ಅಲ್ಲಿ ಸುತ್ತ ನೆರವೇರಿದ್ದ ಶ್ವಾನಗಳು ಬಗಳೋದಕ್ಕೆ ಶುರು ಮಾಡ್ತಂತೆ ಇದೇನಾಗ್ತಾ ಇದೆ ಇಲ್ಲಿ ಅಂತ. ನಾಯಿಗಳಿಗೂ ಆಶ್ಚರ್ಯ ಪಡೋ ರೀತಿಯ ಹೊಡೆದಾಟಗಳು ನಿಜಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲೇ ಆಗ್ತಾ ಇರುವಂತಹದ್ದು. ನಿಜಕ್ಕೂ ಇದು ಒಂದು ದುರಂತ ಮತ್ತು ವಿಪರ್ಯಾಸವೇ ಸರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.